ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇಲ್ಲಿ ನೋಡ್ರಿ, ಒಂದು ಕಪ್ ಸಾಬೂದಾನಿನ 1 ತಾಸು ನೆನೆಸಿಟ್ಕೊಂಡೇನಿ ರೀ. ಇಷ್ಟ ನೆನೆದ್ರೆ ಸಾಕು, ನಮಗೆ ತೋರ್ಸತ್ತೇನೆ ನೋಡ್ರಿ ಇಲ್ಲೇ. ಅದನ್ನು ರೀ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಬಿಡೋನು. ಇನ್ನು 2 ಬ್ರೆಡ್ ತೊಗೊಂಡೇನಿ ರೀ. 2 ಬ್ರೆಡ್ಡನ್ನು ರೀ ಸ್ವಲ್ಪ ಇಲ್ಲೇ ಹೌದೋ ನೀರೊಳಗೆ ಪ್ರೆಸ್ ಮಾಡಿ ಮತ್ತು ನೀರನ್ನು ಹಿಂಡ್ಕೊಂಡು ನಾವು ಮಿಕ್ಸರ್ ಜಾರ್ಗೆ ಇಟ್ಕೊಂಬಿಡೋಣ ರೀ. ನಾ ಇವತ್ತು ಮಾಡಕ್ಕೆ ಹೊಂಟಿದ್ರಿ ಸಾಬೂದಾನಿ ಬ್ರೆಡ್ ವಡಾ ಮಾಡತ್ತೇನೆ ರೀ. ಇವತ್ತು ನಾ ಮಾಡೋ ರೆಸಿಪಿ ರೀ. 3 ಜನ ಆರಾಮಾಗಿ ತಿಂದು ಸಾಯಂಕಾಲ ಚಹಾ ಕುಡಿಬೋದು ನೋಡ್ರಿ. ಎಲ್ಲ ಥರ ತಿಂದ ಬೇಸರದಾಗ ಒಮ್ಮೆ ಹೊಸ ಥರ ಟ್ರೈ ಮಾಡಿ ನೋಡ್ರಲ್ಲ. ಇಲ್ಲಿ ನೋಡ್ರಿ, ಆಯಿತು 2 ಬ್ರೆಡ್ಡನ್ನ ಇದೇ ರೀತಿ ತೊಗೊಂಡು ಮಿಕ್ಸರ್ ಜಾರ್ಗೆ ಹಾಕೊಂಡೇನಿ. ನಾ ಇಲ್ಲೇ ಸಾಬೂದಾನಿ ಮತ್ತು ಬ್ರೆಡ್ 2 ಸೇರಿ ನಾನು ಮಿಕ್ಸರ್ ಮಾಡ್ಕೊಂಡು ಬಂದುಬಿಡೋಣ ರೀ. ನೀರು ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ರಿ, ಇಷ್ಟು ಸಿಕ್ಕರೆ ಸಾಕು ನಮಗೆ. ಒಂಚೂರು ಅಲ್ಲೇ ಇನ್ನು ಸಾಬೂದಾನಿ ಐತಿ ಇರಲಿ, ನೀರದು ಏನು ಬೇಡ. ಸ್ವಲ್ಪ ಹಂಗೆ ತರಿಯಾಗೇನೆ ಇರಲಿ. ಭಾಳ ಟೇಸ್ಟ್ ಕೊಡ್ತೈತೆ ರೀ. ಆಲೂಗಡ್ಡೆ ಹಾಕಿ ಮಾಡಿರ್ತಾರೋ, ಆದ್ರೆ ಇವತ್ತು ಬ್ರೆಡ್ ಹಾಕಿ ಮಾಡತ್ತೀನಿ. ಅದು ಒಂಥರ ರುಚಿ ಕೊಡ್ತೈತಿ. ಇನ್ನು ಫ್ರೆಶ್ ಕೊತ್ತಂಬರಿ ಇತ್ತು ಹಿತ್ಲಂದ, ಅದನ್ನ ತಂದು ಹಾಕಿದ್ದೀನಿ. ಇನ್ನು ಸ್ವಲ್ಪ ಸಣ್ಣಗೆ ಹೆಂಚಿ ಉಳ್ಳಾಗಡ್ಡೆ ಇಟ್ಕೊಂಡೇನಿ ರೀ, ಅದನ್ನು ಸೇರಿಸಿದ್ದೀನಿ. ಸ್ವಲ್ಪ ಜೀರಿಗೆ ಸೇರಿಸೀನಿ, ಅರಿಶಿನ, ಉಪ್ಪು ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಸೇರಿಸಿದೇನಂತ್ರಿ. ಇನ್ನು ಅಕ್ಕಿ ಹಿಟ್ಟು ತೊಗೊಂಡೇನಿ ರೀ, 1-2 ಚಮಚ ಆಗೋ ಅಷ್ಟು ಅಕ್ಕಿ ಹಿಟ್ಟು ಸೇರ್ಸಾತೇನೆ ನೋಡ್ರಿ. ಎಲ್ಲನೂ ರೀ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಡೋನು. ಇದನ್ನು ಮಾಡಕ್ಕೆ ರೀ ಟೈಮ್ ಏನು ಭಾಳ ತೊಗೋದಿಲ್ಲ. ಬರೀ 10 ನಿಮಿಷನ್ಯಾಗ ಸಾಬೂದಾನಿ ನೆನೆದಿದ್ದು ಇತ್ತಂದ್ರೆ ಬರೀ 10 ನಿಮಿಷನ್ಯಾಗ ನೋಡ್ರಿ ಪಟ ಅಂತ ರೆಡಿ ಆಗಿಬಿಡ್ತಾವೆ. ಮತ್ತು ಸಣ್ಣ ಬೌಲ್ ಒಳಗೆ ತೊಗೊಂಡೇನಿ ರೀ, 2 ಬ್ರೆಡ್ ಹಾಕಿದ್ದೀನಿ. ಅದಕ್ಕೆ ನನಗಿಲ್ಲೇ 6 ಸಾಬೂದಾನಿ ವಡಾ ಸಿಕ್ಕು ರೀ. ಇಲ್ಲಿ ನೋಡ್ರಿ, ಇಷ್ಟು ನಾದುದಾದಿಂದ ಲಾಸ್ಟಿಗೆ 1-2 ಚಮಚ ಅಡುಗೆ ಎಣ್ಣೆ ಹಾಕಿ ಇನ್ನೊಂದು ಚೂರ ಮಿಕ್ಸ್ ಮಾಡತ್ತೇನೆ ರೀ. ನೋಡಿರಿ, ಇಷ್ಟಾದ್ರೆ ಇದ್ರ ಕೆಲಸ ಮುಗೀತು. ಇನ್ನು ಇದನ್ನೇ ನೆನೆಸೋದು ಗಿಡೋದು ಏನು ಬೇಡ್ರಿ. ಹಂಗೆ ಇದು ಹೆಂಗೈತಲ್ಲ ಹಂಗೆ ಡೈರೆಕ್ಟಾಗಿ ಮಾಡ್ಕೊಂಬಿಡೋನು. ಇನ್ಸ್ಟೆಂಟ್ ರೀ ಸಾಬೂದಾನಿ ಬ್ರೆಡ್ ವಡ ರೆಡಿ ಆಗಿಬಿಡ್ತಾವೆ. ಇಲ್ಲಿ ನೋಡಿರಿ, ಇಷ್ಟು ರೌಂಡ್ ಶೇಪ್ ಮಾಡಿ ಇಟ್ಬಿಡೋನು. ಇನ್ನು ಕೈ ನೀಟಾಗಿ ತೊಳ್ಕೊಂಬಂದ್ಬಿಡೋಣ ರೀ. ತೊಳ್ಕೊಂಡೆ ಅದೇ ಕೈಗೆ ನಾವು ಸ್ವಲ್ಪ ನೀರು ಹಚ್ಚಿ ಸಣ್ಣ ಉಂಡೆಗಳಾಗಿ ಮಾಡ್ಕೊನಂತ್ರಿ. ಅಷ್ಟೇ ಮೀಡಿಯಮ್ ಉಂಡೆನೇ ಇರಲಿ, ಅತಿ ದೊಡ್ಡನು ಬೇಡ ಅತಿ ಸಣ್ಣನು ಬೇಡ. ನೋಡ್ರಿ, ಮೊದಲ ಉಂಡೆ ಕಟ್ಟೋನು ನೈಸಾಗಿ. ಇಲ್ಲಿ ನೋಡ್ರಿ, ಎಷ್ಟು ಸಾಫ್ಟಾಗಿ ಹಾಕತ್ತಲ್ಲ ಅಷ್ಟು ಸಾಫ್ಟಾಗಿ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ರೌಂಡ್ ಎಲ್ಲ ರೀ ನಾವು ನೀಟಾಗೆ ಮಾಡ್ಕೊಂಬಿಡೋನು. ಇಷ್ಟ ಆದರೆ ಇದ್ರ ಕೆಲಸ ಮುಗೀತು ನೋಡ್ರಿ. ಎಲ್ಲನೂ ಇದೇ ಸೇಮ ಮಾಡತ್ತೇನೆ ರೀ. ಇನ್ನು ಗ್ಯಾಸ್ ಮೇಲೆ ರೀ ತವಾನು ಕಾದೈತಿ. ಸ್ವಲ್ಪ ಎಣ್ಣೆ ಹಾಕಿ ಮುಂಚೆನೇ ಕಾಯಕ್ಕಿಟ್ಬಿಟ್ಟಿನಿ ರೀ. ಇವೆಲ್ಲ ರೆಡಿ ಮಾಡ್ಕೊಳ್ಳೋ ಮಟ ರೀ ಎಲ್ಲ ನಮಗೆ ತವಾ ಕಾದೈತಿ. ಇನ್ನು ಒಂದೊಂದು ಇದ್ರಾಗ ಹಾಕಿಬಿಡೋಣಂತ. ಮುಂಚೆನೇ ಎಣ್ಣೆ ಹಾಕಿದೇವ್ರಿ, ಇನ್ನೇನು ಮ್ಯಾಲ್ಗಿಲ್ಲ ಏನು ಹಾಕೋದು ಬೇಡ. ಇಷ್ಟ ಆದರೆ ಇದ್ರ ಕೆಲಸ ಮುಗೀತು. ಮತ್ತು ಉರಿ ರೀ ಅಷ್ಟ ಮೀಡಿಯಮನೇ ಇರಲಿ, ಪೂರ ಲೋನು ಬೇಡ ಮತ್ತು ಹೈನೂ ಬೇಡ. ಈಗ ಎಷ್ಟೈತಲ್ಲ ಇಷ್ಟಿದ್ರೆ ನಮಗೆ ಕರೆಕ್ಟಾಗಿ ಬೆಂದ ಸಿಕ್ಕಿಬಿಡ್ತಾವ್ರಿ. ನೋಡಿರಿ, 1 ನಿಮಿಷ ಬಾಯಿ ಮುಚ್ಚಿಟ್ಬಿಟ್ಟಿನಿ. ಇನ್ನು ಬಾಯಿ ತೆಗೆದು 2ನೇ ಮಗ್ಲ ಹೊಳ್ಸಾತನಿ ನೋಡ್ರಿಲ್ಲೇ 2 ಸೈಡ ತೋರ್ಸಾತನಿ. ಇಷ್ಟ ಅದಕ್ಕೆ ಸಿಕ್ಕರೆ ಮಸ್ತ್ ಪೈಕಿ ನಮ್ಮ ಇವತ್ತಿಂದ ಸಾಬೂದಾನಿ ಬ್ರೆಡ್ ವಡ ರೆಡಿ ಆಗಿಬಿಡ್ತಾವೆ. ಇನ್ನು ಫೈನಲ್ ಆಗಿ ಒಂಚೂರು ಗಿರ ಅಂತ ತಿರುಗಾಡ್ಸಿದ್ರೆ ಮುಗೀತು ನೋಡ್ರಿ. ಇನ್ನು ಒಂದೊಂದು ರೀ ಸೈಡ ತಗೊಂಬಿಡೋಣಂತ. ಸೋಡಾ ಗಿಡ ಏನೂ ಹಾಕಿಲ್ರಿ, ಆದರೂ ಎಷ್ಟು ಮಸ್ತಾಗಿ ಕ್ರಿಸ್ಪಿಯಾಗಿ ಬಂದಾವಂತ ನೋಡ್ರಿ. ನಿಮಗೆ ಎಲ್ಲ ಸರ್ವ್ ಮಾಡಿನೂ ತೋರ್ಸತ್ತೇನೆ ಮತ್ತು ಲಾಸ್ಟಿಗೆ ಒಂದು ಓಪನ್ ಮಾಡಿ ತೋರಿಸ್ತೇನೆ ರೀ. ಮಸ್ತ್ ಪೈಕಿ ರೆಡಿ ಆಗಿಬಿಟ್ಟವ್ರಿ. ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ರಪ್ಪ ಚಾನಲ್ನ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಕನಂತ್ರಿ. ಅಲ್ಲಿವರೆಗೂ ಬಾಯ್.